ನಾನು ಮಹಿಷ, ನನ್ನ ತಂದೆ ರಂಭಾಸುರ. ನಾನು ಬೇಕಾದಾಗ ಎಮ್ಮೆಯ ರೂಪ ತಾಳುತ್ತೇನೆ, ಬೇಕಾದಾಗ ಹಸುರನಾಗುತ್ತೇನೆ. ನನ್ನ ತಂದೆ ರಂಭಾಸುರನ ಹಾಗೆ ಅಮರತ್ವದ ವರವನ್ನು ಬ್ರಹ್ಮನಿಂದ ಪಡೆಯುತ್ತೇನೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಮಹರ್ಷಿ ಕಶ್ಯಪನ ವಂಶಸ್ಥ, ಧನುವಿನ ಪುತ್ರ, ರಂಭಾಳ ಪ್ರೀತಿಯ ಪುತ್ರ, ಮಹಿಷಾಸುರ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನ್ನ ಇಷ್ಟಾರ್ಥವೇನೆಂದು ತಿಳಿಸು. ನೀನು ಅಮರನಾಗುವ ವರವನ್ನು ಬಿಟ್ಟು ಬೇರೆ ಯಾವ ವರವನ್ನಾದರೂ ಕೇಳಬಹುದು. ಪ್ರಣಾಮಗಳು ಬ್ರಹ್ಮದೇವ. ನಾವು ಅಸುರರು, ದೇವತೆಗಳ ತರಹ ಮೋಸ ಮಾಡುವುದಿಲ್ಲ. ನಾವು ಕಠೋರವಾಗಿ ಕಂಡರೂ ಮೃದುವಾಗಿ ವರವನ್ನು ಬೇಡುತ್ತೇವೆ. ಹಾಗಿದ್ದರೆ ಕೇಳು, ನನ್ನಿಂದ ಯಾವ ವರ ಬೇಕು? ನಾನು ನನ್ನ ಪ್ರಾಣ ರಕ್ಷಣೆಯ ವರವನ್ನು ಕೇಳುತ್ತಿದ್ದೇನೆ. ನನ್ನ ಮರಣ ಮಾನವರಿಂದ, ದಾನವರಿಂದ, ದೇವತೆಗಳಿಂದ, ಪಶು ಪಕ್ಷಿಗಳಿಂದ ಕೂಡ ಆಗಬಾರದು ತಂದೆಯೇ. ಮಹಿಷ, ನೀನು ನಾರಿ, ಅಂದರೆ ಸ್ತ್ರೀ ಹೆಸರು ಹೇಳುವುದನ್ನು ಮರೆತಿದ್ದೀಯಾ? ಸ್ತ್ರೀ ಅವಳು ತುಚ್ಛೆ, ಅಬಲೆ. ಸುಂದರ ಮೃದು ಹೆಣ್ಣಿನಿಂದ ನನ್ನ ಹತ್ಯೆಯ ಭಯ ನನಗಿಲ್ಲ ತಂದೆಯೇ. ಸರಿ ಮಹಿಷ, ನಿನ್ನ ಇಚ್ಛೆಯಂತೆ ನಿನಗೆ ವರ ನೀಡಿದ್ದೇನೆ. ಮಹಿಷಾಸುರ ಅಮರನಾಗಿ ಹೋದ. ನಾನು ಈಗ ದೇವಲೋಕದ ಮೇಲೆ ದಾಳಿ ಮಾಡುತ್ತೇನೆ. ಏಕೆಂದರೆ ಈ ಭೂಲೋಕದಲ್ಲಿ ನನಗೆ ಸರಿಸಮಾನರಾದವರು ಯಾರೂ ಇಲ್ಲ. ಈ ಭೂಲೋಕದ ರಾಜರು ನನಗೆ ಕ್ರಿಮಿ ಕೀಟಗಳಿದ್ದ ಹಾಗೆ. ಕ್ಷಣ ಮಾತ್ರದಲ್ಲಿ ಒಸಕಿ ಹಾಕಬಲ್ಲೆ. ಇಂಥವರ ಮೇಲೆ ದಾಳಿ ಮಾಡಿ ನನ್ನ ಶಕ್ತಿ ಸಾಮರ್ಥ್ಯವನ್ನು ಹಾಳು ಮಾಡಿಕೊಳ್ಳಲಾರೆ. ಮಹಾದೇವ, ನಮ್ಮನ್ನು ರಕ್ಷಿಸು. ಬ್ರಹ್ಮನಿಂದ ಅಮರತ್ವದ ವರ ಪಡೆದ ಮಹಿಷ ದೇವಲೋಕಕ್ಕೆ ಲಗ್ಗೆ ಹಾಕಿದ್ದಾನೆ. ಇದಕ್ಕೆ ಕಾರಣರಾದ ಬ್ರಹ್ಮದೇವರನ್ನೇ ನಾವು ಪರಿಹಾರ ಕೇಳೋಣ. ನಡೆಯಿರಿ ಬ್ರಹ್ಮಲೋಕಕ್ಕೆ. ಬ್ರಹ್ಮದೇವ, ನಮ್ಮ ರಕ್ಷಣೆ ಮಾಡಿ. ಮಹಿಷಾಸುರ ತನ್ನ ಸಂಕಲ್ಪದಿಂದ ನಮ್ಮನ್ನು ಸಂಕಷ್ಟಕ್ಕೆ ದೂಡಿದ್ದಾನೆಯೇ? ಆ ನೀಚ ಅಸುರ ನಿಮ್ಮನ್ನು ಬಂದಿ ಮಾಡಲು ಬರುತ್ತಿದ್ದಾನೆ. ಅಸುರರಲ್ಲಿ ಇಂಥ ನೀಚ ಗುಣ ಇದ್ದದ್ದೇ. ನಾವೆಲ್ಲರೂ ವಿಷ್ಣುವಿನ ಮೊರೆ ಹೋಗೋಣ. ಪ್ರಣಾಮಗಳು ಭಗವಂತ. ವಿಷ್ಣು ಲೋಕಕ್ಕೆ ನಿಮಗೆ ಸ್ವಾಗತ. ಸಮಸ್ತ ದೇವಲೋಕ ಸಂಕಷ್ಟಕ್ಕೆ ಸಿಲುಕಿದೆ. ಮಹಿಷಾಸುರನ ಈ ಸಂಕಲ್ಪ ಮೃತ್ಯುವಿನ ಸಂಕೇತವಾಗಿದೆ. ಮೃತ್ಯು ಹೇಗೆ ಸಾಧ್ಯ ಭಗವಂತ? ಅವನು ಸ್ತ್ರೀಯನ್ನು ತುಚ್ಛೆ, ದುರ್ಬಲೆ, ಅಬಲೆ ಎಂದು ತಿಳಿದಿದ್ದಾನೆ. ಅದೇ ಸ್ತ್ರೀ ಅವನ ಮೃತ್ಯುವಿಗೆ ಕಾರಣಲಾಗುತ್ತಾಳೆ. ನಾವು ಈಗ ನಮ್ಮ ಶಕ್ತಿಯಿಂದ ತೇಜಸ್ವಿ ಪುಂಜವನ್ನು ರಚಿಸಿ ಅದಕ್ಕೆ ಸ್ತ್ರೀ ರೂಪ ಕೊಟ್ಟು ಶಕ್ತಿಯನ್ನು ನಿರ್ಮಿಸೋಣ. ನಂತರ ದೇವಿ ದುರ್ಗೆ ಪ್ರಕಟವಾಗುತ್ತಾಳೆ. ಜೈ ದುರ್ಗಾ. ಮಹಾಶಕ್ತಿ, ಮಹಾಮಾಯೆ, ನಾವೆಲ್ಲರೂ ನಿನ್ನನ್ನು ದುರ್ಗಾ ಎಂದು ಕರೆಯುತ್ತೇವೆ. ದುರ್ಗಾ ಎಂದರೆ ರಕ್ಷಣೆಯ ಶಕ್ತಿ. ನೀವು ದೇವಲೋಕದ ಗೌರವವನ್ನು ಕಾಪಾಡಬೇಕು. ಮಹಿಷಾಸುರನ ಅಂತಿಮ ಕಾಲ ಸಮೀಪಿಸುತ್ತಿದೆ. ನೀವು ನಿಶ್ಚಿಂತೆಯಿಂದಿರಿ. ಧರ್ಮಕ್ಕೆ ಎಂದಿಗೂ ಜಯ. ದೇವಿ, ನಮ್ಮ ಅಸ್ತ್ರಗಳನ್ನು ನಿಮಗೆ ನೀಡುತ್ತೇವೆ, ಸ್ವೀಕರಿಸಿ. ಏನಿದು ಅಪಶಕುನ? ಏಕೆ ಭೂಮಿ ಹೀಗೆ ನಡುಗುತ್ತಿದೆ? ಚಕ್ಷು, ಹೋಗಿ ನೋಡು. ಏ ಸುಂದರ ಸ್ತ್ರೀ, ಯಾರು ನೀನು? ಮಹಾರಾಜ, ಓರ್ವ ಸುಂದರ ಸ್ತ್ರೀ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾಳೆ. ಏ ಸುಂದರಿ, ಯಾರು ನೀನು? ಆಕಾಶದ ರೀತಿ ನನ್ನ ಪರಿಚಯ ಅನಂತವಾಗಿದೆ. ನಾನು ನಿನ್ನನ್ನು ಭೇಟಿಯಾಗಲು ಬಂದಿದ್ದೇನೆ. ಏ ತ್ರಿಲೋಕ ಸುಂದರಿ, ನಿನ್ನ ಸೌಂದರ್ಯಕ್ಕೆ ತ್ರಿಲೋಕದಲ್ಲಿ ಯಾರೂ ಸಾಟಿ ಇಲ್ಲ. ನಾನು ನಿನ್ನನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ. ಏ ಮಹಿಷ, ನೀನು ನನಗೆ ವಿವಾಹದ ಪ್ರಸ್ತಾವ ನೀಡುತ್ತಿದ್ದೀಯಾ? ನಾನು ನಿನ್ನ ಮೃತ್ಯುವಿನ ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ನನ್ನ ಮೃತ್ಯು? ನಾನಂತೂ ಅಮರನಾಗಿದ್ದೇನೆ.
ನಾನು ನಿನ್ನ ಬಳಿ ಯುದ್ಧ ಮಾಡುತ್ತೇನೆ, ಸಿದ್ಧನಾಗು. ಮಹಿಷಾಸುರ, ಯಾವ ಸ್ತ್ರೀಯನ್ನು ತುಚ್ಛೆ ಅಬಲೆ ಎಂದು ಅಂದುಕೊಂಡಿದ್ದೀಯೋ ಅವಳೇ ನಿನ್ನ ಮೃತ್ಯುವಿಗೆ ಕಾರಣಲಾಗಿದ್ದಾಳೆ. ಜೈ ಮಹಿಷಾಸುರ ಮರ್ದಿನಿ, ಜೈ ಮಹಿಷಾಸುರ ಮರ್ದಿನಿ, ಜೈ ಮಹಿಷಾಸುರ ಮರ್ದಿನಿ. ಮುಗುಳು ನಗುವಲ್ಲೇ ಮನವಗೆಲ್ಲೋ ಲೀಲೆ, ಮೊಗವೇ ಹುಣ್ಣಿಮೆ ಚಂದ್ರ, ಚೆಲುವೆ ನಿಂಗೆ ಸಾಟಿಯಲ್ಲೇ. ಧೀಮ್ತಾನ ಧೀಮ್ ಧೀಮ್ತಾನ ಶುಭ ಕರೀ, ನಿನ್ನಯ ಧ್ಯಾನವೇ ದಿನಚರಿ, ನಿಂಗಿದೋ ಅರ್ಪಣೆ ಶಾರ್ವರಿ, ಸಂಜೆ ನಾಟ್ಯ ಸಂಗೀತ. ऐगिरि नन्दिनि नन्दित मेधिनि विश्वविनोदिनि नन्दनुते, गिरिवरविन्ध्य शिरोदिनि वासिनि विष्णुविलासिनि जिष्णुनुते, भगवति वेशिति कण्ठकुटुम्बिनि भूरि कुटुम्बिनि भूरि कृते, जय जय हे महिषासुरमर्दिनि रम्यकपर्दिनि शैलसुते. ನಿನ್ನ ಈ ಮನೋಹರವಾದ ರೂಪವನ್ನು ನೋಡಿದರೆ ನೀನು ರಕ್ಕಸಿ ಎಂಬ ಭಾವನೆ ಬರುತ್ತದೆ. ನಿಜ, ನಾನು ಬೇಕಾದಾಗ ಬೇಕಾದ ರೂಪವನ್ನು ಧರಿಸಬಲ್ಲ ರಾಕ್ಷಸಿ ಶೂರ್ಪನಖಿ. ನೋಡು ರಾಮ, ಇದೇ ನನ್ನ ನಿಜವಾದ ರೂಪ. ಈ ಅರಣ್ಯದಲ್ಲಿ ಸಕಲ ಜೀವಿಗಳು ನನ್ನನ್ನು ಕಂಡರೆ ಭಯದಿಂದ ತತ್ತರಿಸುತ್ತವೆ. ರಾಕ್ಷಸ ಕುಲಕ್ಕೆ ಒಡೆಯನಾದ ರಾವಣ ನನ್ನ ಅಗ್ರಜ. ಏನು? ತ್ರಿಲೋಕಗಳನ್ನು ನಡಗಿಸುವ ರಾವಣನ ತಂಗಿಯೇ ನೀನು? ಮಹಾಬಲಶಾಲಿಗಳಾದ ಕುಂಭಕರ್ಣ, ವಿಭೀಷಣ, ಧರ ದೂಷಣರು ನನ್ನ ಅಗ್ರಜರೇ. ಅಣ್ಣಂದಿರಿಗೆ ತಕ್ಕ ತಂಗಿ. ನನ್ನ ಅಣ್ಣ ವಿಭೀಷಣ ರಾಕ್ಷಸನಾದರೂ ಧರ್ಮಾತ್ಮ. ಒಬ್ಬ ಅಣ್ಣನಾದರೂ ಧರ್ಮಾತ್ಮನಾಗಿರುವನಲ್ಲ. ನಿನ್ನ ರೂಪದ ಮುಂದೆ ನನ್ನ ರೂಪ ಏನೂ ಇಲ್ಲ ರಾಮ. ನಿನ್ನ ಸುಂದರ ರೂಪಕ್ಕೆ ನಾನು ಮನಸೋತಿದ್ದೇನೆ. ನಿನ್ನನ್ನು ಗಂಡನನ್ನಾಗಿ ಪಡೆಯಬೇಕೆಂಬ ಆಸೆಯಿಂದ ಬಂದಿದ್ದೇನೆ. ರಾಕ್ಷಸರ ಕಾಟ ಮುಗಿಯಿತೆಂದರೆ ಈ ರಾಕ್ಷಸಿಯ ಕಾಟ ಶುರುವಾಯಿತಲ್ಲ. ಎಷ್ಟು ಧೈರ್ಯ ಈ ರಾಕ್ಷಸಿಗೆ! ಏಕೆ ಮೌನವಾದೆ ರಾಮ? ನೀನು ನನ್ನ ಪತಿಯಾಗು. ಈ ದುರ್ಬಲ ಹೆಂಗಸು ಸೀತೆಯಿಂದ ನೀನು ಯಾವ ಸುಖವನ್ನು ಪಡೆಯಬಲ್ಲೆ? ನನ್ನನ್ನು ವಿವಾಹವಾಗಿ ಸುಖದ ಸಾಗರದಲ್ಲಿ ಈಜಾಡು ರಾಮ. ಹಾಗೆ ಅಡ್ಡಿಯಾಗಿರುವ ಈ ಸೀತೆ, ಈ ಲಕ್ಷ್ಮಣನನ್ನು ಈಗಲೇ ತಿಂದು ಮುಗಿಸುತ್ತೇನೆ.
ಲಕ್ಷ್ಮಣ, ಈ ರಕ್ಕಸಿಯ ಉಪಟಳ ಅತಿಯಾಯಿತು. ತಕ್ಕ ಪಾಠ ಕಲಿಸು. ಆಗಲಿ ಸಹೋದರ. ಅಸುರಕುಲ ಚಕ್ರಾಧಿಪತೆ ವೀರಶೂರ ಧೀರ ರಣರಣಲಂಕಾಧಿಪತೆ ಅಷ್ಟದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ ನಾ ಯಾರು ಬಂದ ನಿನಗೆ ಅಣ್ಣ, ಸುರಿವುದು ರಕ್ತ, ಉರಿಯುವುದು ಮೂಗು, ಸುರಿವುದು ರಕ್ತ, ಉರಿಯುವುದು ಮೂಗು. ಏನಾಯ್ತು ಸಹೋದರಿ? ನಿನ್ನ ಈ ರೂಪವನ್ನು ಈ ರೀತಿ ವಿರೂಪಗೊಳಿಸಿದವರು ಯಾರು? ಅಣ್ಣ, ವನವಾಸಿಗಳಾದ ಆ ರಾಮ ಲಕ್ಷ್ಮಣರು. ಅವರಿಗೆ ತಕ್ಕ ಶಾಸ್ತಿ ಮಾಡು ಅಣ್ಣ. ಅವರೊಟ್ಟಿಗೆ ಶ್ರೀರಾಮನ ಹೆಂಡತಿಯಾದ ಅತಿಲೋಕ ಸುಂದರಿ ಆ ಸೀತೆಯೂ ಇದ್ದಾಳೆ. ಹೌದೇ, ಸುಂದರಿಯೇ. ಈ ಪ್ರಕಾರವಾದ ಪ್ರಹಾರ ಶೂರ್ಪಣಕಿಯ ಮೇಲೆ ನಡೆಸಲಾಗಿದೆ ಹಾಗೂ ನನ್ನ ಪ್ರತಿಷ್ಠೆಯ ಮೇಲೆ ಸವಾಲನ್ನು ನೀಡಲಾಗಿದೆ. ಲಂಕೇಶನಾದ ನಾನು ಇದಕ್ಕೆ ಸರಿಯಾದ ಉತ್ತರವನ್ನೇ ನೀಡುತ್ತೇನೆ. ಅವನಿಗೆ ತೋರಿಸುತ್ತೇನೆ ಅಪಮಾನವೇನೆಂದು. ಏ ಸನ್ಯಾಸಿ ರಾಮ, ಯಾವ ಉದ್ದೇಶಕ್ಕಾಗಿ ನಿನ್ನ ಜನ್ಮವಾಗಿದೆಯೋ ಅದು ಈಗ ಪೂರ್ಣಗೊಳ್ಳುತ್ತದೆ. ಬಂಗಾರದ ಜಿಂಕೆ? ಹಾ, ಎಷ್ಟು ಸುಂದರವಾಗಿದೆ. ಇಂತಹ ಮನೋಹರವಾದ ಜಿಂಕೆಯನ್ನು ನಾನು ನೋಡೇ ಇಲ್ಲ. ಸ್ವಾಮಿ, ಸ್ವಾಮಿ, ಬೇಗ ಬನ್ನಿ. ಹೌದು, ಇಂತಹ ಸುಂದರವಾದ ಜಿಂಕೆಯನ್ನು ನಾವು ಎಲ್ಲೂ ಕಂಡಿಲ್ಲ. ಸೀತಾ, ನನಗೆ ತೋರುತ್ತದೆ ಇದು ವೇಷ ಧರಿಸಿದ ಯಾವುದೋ ಮಾಯಾವಿ ರೂಪದ ರಾಕ್ಷಸನಿರಬೇಕು. ಹೌದು ಮಾತೆ, ಅಣ್ಣ ಹೇಳುತ್ತಿರುವುದು ನಿಜ. ಅದೆಲ್ಲ ಏನೂ ಇಲ್ಲ. ಆ ಜಿಂಕೆ ನನಗೆ ಬೇಕೇ ಬೇಕು. ಸರಿ ಸೀತಾ, ತರುತ್ತೇನೆ. ಲಕ್ಷ್ಮಣ, ನೀನು ಸೀತೆಗೆ ಕಾವಲಾಗಿರು, ಎಲ್ಲಿಯೂ ಹೋಗಬೇಡ. ಸರಿ ಸಹೋದರ. ಸೀತಾ, ಲಕ್ಷ್ಮಣ. ಲಕ್ಷ್ಮಣ, ನನ್ನ ರಾಮ ಯಾವುದೋ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ. ಬೇಗ ಹೋಗು. ಏಕೆ ಲಕ್ಷ್ಮಣ ಮೌನವಾಗಿದ್ದೀಯಾ? ಏಕೆ ತಡ ಮಾಡುತ್ತಿದ್ದೀಯಾ? ಅಣ್ಣನ ಚಿಂತೆ ಮಾಡಬೇಡಿ. ಈ ಸ್ವರ ರಾಮನದಲ್ಲ. ಈ ಕೂಗು ಖಂಡಿತವಾಗಿಯೂ ಯಾವುದೋ ಮಾಯಾವಿ ರಾಕ್ಷಸನದ್ದು. ರಾಮನಿಗೆ ಕಷ್ಟ ಕೊಡುವ ಶಕ್ತಿ ಈ ಭೂಮಿಯ ಮೇಲೆ ಇಲ್ಲ. ನೀವು ನಿಶ್ಚಿಂತರಾಗಿರಿ. ನಿನ್ನ ಅಣ್ಣ ಸಂಕಷ್ಟದಲ್ಲಿರುವಾಗ ಈ ರೀತಿ ಕಾಲಹರಣ ಮಾಡುವುದು ಉಚಿತವಲ್ಲ. ನೀನು ಮಹಾಪಾಪಿ. ಮಾತೆ, ಕೋಪಿಸಿಕೊಳ್ಳಬೇಡಿ. ಅಣ್ಣನ ಆಜ್ಞೆಯಾಗಿದೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಬಾರದೆಂದು. ಸರಿ ಮಾತೆ, ನಾನು ಅಣ್ಣನ ಸಹಾಯಕ್ಕೆ ಹೋಗುವೆ. ಆದರೆ ನನ್ನದೊಂದು ವಿನಂತಿ. ನೀವು ಯಾರೇ ಬಂದರೂ ಈ ರೇಖೆಯನ್ನು ದಾಟಿ ಹೊರಗೆ ಹೋಗಬಾರದು. ಏ ಲಕ್ಷ್ಮಣ, ದಿಗ್ಬಂಧನ ಹಾಕಿದ್ದೀಯಾ? ಭವತೇರ್ ಭಿಕ್ಷಾಂದೇಹಿ, ಭವತೇರ್ ಭಿಕ್ಷಾಂದೇಹಿ, ಭವತೇರ್ ಭಿಕ್ಷಾಂದೇಹಿ. ಪೂಜ್ಯರೇ, ಭಿಕ್ಷೆಯನ್ನು ತೆಗೆದುಕೊಳ್ಳಿ. ನಾನು ಈ ಗೆರೆಯನ್ನು ದಾಟುವಂತಿಲ್ಲ. ಇದೇನು ತಾಯಿ, ಭಿಕ್ಷೆ ಕೊಡುವ ಪದ್ಧತಿಯೇ ಇದು? ಭಿಕ್ಷೆ ಕೊಡುವುದಾದರೆ ಸರಿಯಾಗಿ ಗೆರೆ ದಾಟಿ ಬಂದು ಕೊಡಿ. ಇಲ್ಲವಾದರೆ ನನಗೆ ಈ ಭಿಕ್ಷೆ ಬೇಡ, ಹಾಗೆಯೇ ಹೋಗುತ್ತೇನೆ. ಆದರೆ ಒಂದು ಮಾತು ನೆನಪಿರಲಿ, ನಿಮಗೆ ಪಾಪ ತಗಲುವುದು ನಿಮಗೆ ಎಂದೂ ಕಲ್ಯಾಣವಾಗದು. ನೀವು ಕೋಪಿಸಿಕೊಳ್ಳಬೇಡಿ. ನನ್ನದು ತಪ್ಪಾಯಿತು. ತೆಗೆದುಕೊಳ್ಳಿ ಭಿಕ್ಷೆ. ಯಾರು ನೀನು? ನನ್ನನ್ನು ಬಿಟ್ಟು ಬಿಡು. ಈ ದುಸ್ಸಾಹಸದ ಪರಿಣಾಮ ಭಯಂಕರವಾಗಿರುತ್ತದೆ. ನಾನು ದಶಕಂಠ ರಾವಣ, ನಿನ್ನನ್ನು ಅಪಹರಿಸಲೆಂದೇ ಬಂದದ್ದು.
ನನ್ನ ಶ್ರೀರಾಮ ಬರುತ್ತಿರುತ್ತಾರೆ. ನೀನು ಮಾಡಿದ ಕರ್ಮಕ್ಕೆ ಖಂಡಿತ ಶಿಕ್ಷೆ ಕೊಡುತ್ತಾರೆ. ಯಾವಾಗ ನಿನ್ನ ರಾಮ ಬರುವನೋ ನಾನು ಆಗ ನೋಡಿಕೊಳ್ಳುತ್ತೇನೆ. ಇದು ನನ್ನ ಲಂಕೆ. ನೀನು ಇಳಿದು ಬಾ ಸುಂದರಿ. ನಿನಗಾಗಿ ನನ್ನ ಅರಮನೆ, ನನ್ನ ಹೃದಯ ಸಿಂಹಾಸನ ಕಾಯುತ್ತಿದೆ. ಇಂತಹ ಅದ್ಭುತ ಸೌಂದರ್ಯದಿಂದ ನಾನು ಕ್ಷಣಕಾಲವೂ ದೂರವಿರಲಾರೆ. ನಾವು ಆದಷ್ಟು ಬೇಗ ಮದುವೆಯಾಗಿ ಈ ಸುಂದರವಾದ ಲಂಕೆಯಲ್ಲಿ ಸುಖವಾಗಿ ಬಾಳೋಣ. ನಾಳೆಯೇ ನಮ್ಮ ಮದುವೆಗೆ ಸಿದ್ಧಳಾಗು. ಈಗ ವಿಶ್ರಾಂತಿ ತೆಗೆದುಕೋ. ಏ ಸುಂದರಿ, ನಿನ್ನ ರಾಮನನ್ನು ಮರೆತು ಈ ಲಂಕಾಧೀಶನ ಪಟ್ಟದರಸಿಯಾಗು. ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ರಾಮನೇ ನನ್ನ ಉಸಿರು. ನನ್ನ ರಾಮನಿಗಾಗಿ ಪ್ರಾಣ ಬಿಡುತ್ತೇನೆ ಹೊರತು ನಿನ್ನನ್ನು ಮದುವೆಯಾಗಲಾರೆ. ಸಕಲ ಐಭೋಗವು ನಿನ್ನ ಕಾಲ ಬಳಿ ಇರುವಾಗ ಅದನ್ನು ತಿರಸ್ಕರಿಸಿ ಆ ಬಡಪಾಯಿ ರಾಮನನ್ನು ಬಯಸುತ್ತಿರುವೆಯಾ? ನನ್ನನ್ನು ಮದುವೆಯಾಗಿ ಲಂಕಾಧೀಶನ ರಾಣಿಯಾಗು. ಮಾತೆ, ನಾನು ಶ್ರೀರಾಮನ ದೂತ ಹನುಮ. ನಿಮಗಾಗಿ ಸಂದೇಶವನ್ನು ತಂದಿದ್ದೇನೆ. ನಾನು ನಂಬಲಾರೆ. ನೀನೇ ಶ್ರೀರಾಮನ ದೂತ ಎನ್ನುವುದಕ್ಕೆ ಏನು ಸಾಕ್ಷಿ ಇದೆ ನಿನ್ನ ಬಳಿ? ಮಾತೆ, ತೆಗೆದುಕೊಳ್ಳಿ ಶ್ರೀರಾಮನ ಮುದ್ರಿಕೆ. ಇದು ನನ್ನ ರಾಘವನ ಮುದ್ರಾ ಉಂಗುರ. ಹನುಮ, ನನ್ನ ರಾಮ ಕುಶಲವೇ? ನನ್ನ ಮೈದುನ ಕುಶಲವೇ? ಎಲ್ಲರೂ ಕುಶಲರಾಗಿದ್ದಾರೆ. ನಾವು ಆದಷ್ಟು ಬೇಗ ನಿಮ್ಮನ್ನು ಈ ರಾವಣನ ಬಂಧನದಿಂದ ಮುಕ್ತಗೊಳಿಸುತ್ತೇವೆ. ಈ ಸಂದೇಶವನ್ನು ತಲುಪಿಸಲು ನಾನು ಬಂದಿದ್ದು. ರಾಘವಂ ರಣಧೀರಂ ರಾಜಸಂ ರಾಘವಂ ರಣಧೀರಂ ರಾಜಸಂ